ಎಷ್ಟೊಂದು ದಿವಸದ ಮೇಲೆ ಲೈವ್ಗೆ ಬಂದಿದ್ದೆ. ಲೈವ್ಗೆ ಬಂದಿರೋದು ತುಂಬ ದಿವಸದ ಮೇಲೆ. ಸೊ ನಮ್ಮ ಮನೇಲಿ ಮೊನ್ನೆ ಪೂಜೆ ಎಲ್ಲ ಆಯಿತು. ಎಲ್ಲ ವೀಡಿಯೋಸು ಅಪ್ಲೋಡ್ ಮಾಡಿದ್ದೀನಿ, ನಿಮ್ಮೊಟ್ಟಿಗೆ ಶೇರ್ ಮಾಡಬೇಕು ಅಂತ. ನೋಡಿ ನನಗೆ ಸಪೋರ್ಟ್ ಮಾಡಿ. ಮತ್ತು ಒಂದು ಸೈಕಲ್ ಬುಕ್ ಮಾಡಿದ್ದೀನಿ ನನ್ನ ಮಗಳಿಗೆ. ಸೊ ಆ ಒಂದು ಸೈಕಲ್ ಅನ್ಬಾಕ್ಸಿಂಗ್ ವಿಡಿಯೋ ನಿಮ್ಮೊಟ್ಟಿಗೆ ಶೇರ್ ಮಾಡಬೇಕು ಅಂತ ಇದ್ದೀನಿ. ಸೊ ಅದು ಮಂಡೇ ಬರೋ ಚಾನ್ಸಸ್ ಇದೆ ಅನಿಸುತ್ತೆ. ಸೊ ಅಕಸ್ಮಾತ್ ಇನ್ ಕೇಸ್ ಅದು ಮಂಡೇ ಬಂತು ಅಂತಂದರೆ ನಾನು ಅನ್ಬಾಕ್ಸಿಂಗ್ ವಿಡಿಯೋ ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡ್ತೀನಿ. ಮ್ಯಾಂಗ್ಳೂರು ಕಡೆ ಹಾಕೊಂಡು ಓಕೆ ಮ್ಯಾಂಗ್ಳೂರು ಓಕೆ. ಸೊ ಅದನ್ನು ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಮತ್ತು ಒಂದು ಮೈಕ್ ನಾನು ಬುಕ್ ಮಾಡಿದ್ದೀನಿ, ಮೀಶೋಲ್ಲಿ ಮಾಡಿದ್ದೀನಿ. ಸೈಕಲ್ ಫ್ಲಿಪ್ಕಾರ್ಟಲ್ಲಿ ಮಾಡಿದೆ, ನಾನು ಮೀಶೋಲ್ಲಿ ಮೈಕ್ ಅದು ಮಾಡಿದ್ದೀನಿ. ಸ್ವಲ್ಪ ನೋಡೋಣ ವಾಯ್ಸ್ ಓವರ್ ಕೊಡೋದಕ್ಕೆ. ಸೊ ನೋಡೋಣ ಅದು ಹೇಗೆ ಬರುತ್ತೆ ಅಂತ. ಸೈಕಲ್ ಬಂದು 1000 ರೂಪೀಸ್ ಸಮಥಿಂಗ್ ಇದೆ. ಇದು ಮೈಕ್ ಬಂದುಬಿಟ್ಟು 250 245 ಇದೆ. ಸೊ ನೋಡ್ತೀನಿ, ಅದು ಚೆನ್ನಾಗಿತ್ತು ಅಂತಂದರೆ ನಿಮ್ಮೊಟ್ಟಿಗೆ ಅದನ್ನ ಲಿಂಕನ್ನು ಶೇರ್ ಮಾಡ್ತೀನಿ. ಸೊ ನೋಡಿ ಯಾರೆಲ್ಲ ತಗೋಬೇಕು ಅಂತಿದ್ದಾರೆ ಯೂಟ್ಯೂಬರ್ಸ್ಗೆ ಅದು ಹೆಲ್ಪ್ ಔಟ್ ಆಗುತ್ತೆ. ಸೊ ನೋಡಿ ಅದನ್ನು ಫಸ್ಟು ನಾನು ನೋಡ್ತೀನಿ ಹೇಗೆ ಬಂದಿದೆ ಅಂತ. ಸುಮ್ಮನೆ ಹೇಳ್ಬಿಟ್ಟು ನಿಮಗೂ ದುಡ್ಡು ವೇಸ್ಟ್ ಮಾಡಿಸಲ್ಲ ನಾನು. ಫಸ್ಟು ನೋಡ್ತೀನಿ ಹೇಗೆ ಬಂದಿದೆ ಅಂತ. ನನಗಿಷ್ಟ ಆದರೆ ಅದು ವರ್ತ್, ಇದು ಕಾಸಿಗೆ ಕೊಟ್ಟಿರೋದಕ್ಕೆ ವರ್ತ್ ಅಂತ ಅಂದರೆ ನಿಮ್ಮೊಟ್ಟಿಗೆ ಆ ಲಿಂಕ್ನ ಶೇರ್ ಮಾಡಿ ಒಂದು ವೀಡಿಯೋ ಮಾಡ್ತೀನಿ, ಅನ್ಬಾಕ್ಸಿಂಗ್ ವೀಡಿಯೋ ಮಾಡಿಬಿಟ್ಟು ತೋರಿಸ್ತೀನಿ. ಸೊ ಸೈಕಲ್ದು ಅನ್ಬಾಕ್ಸಿಂಗ್ ಮಾಡಿಬಿಟ್ಟು ತೋರಿಸ್ತೀನಿ, ಅದನ್ನು ಡಿಸ್ಕ್ರಿಪ್ಷನ್ ಹಾಕ್ತೀನಿ. ಯಾರು ನಿಮಗೆ ನಿಮ್ಮ ಮನೇಲಿ ಮಕ್ಕಳಿದ್ರೆ ಕೊಡಿಸ್ಬೇಕಂತ ಇದ್ದರೆ ಸೊ ಆ ಒಂದು ಲಿಂಕ್ ಮೂಲಕ ನೀವು ನೋಡಿಬಿಟ್ಟು ನಿಮಗೂ ಇಷ್ಟ ಆದರೆ ನೀವು ಕೊಡಿಸ್ಬೋದು ನಿಮ್ಮ ಪಾಪುಗೆ. ಸೊ ನನ್ನ ಮಗಳು ಆ್ಯಕ್ಚುಲಿ ಅವಳಿಗೆ ಸೈಕಲ್ ಕೊಡಿಸ್ಬೇಕು ಅಂತ ಆ್ಯಕ್ಚುಲಿ ಬೇಕು ಅಂತ ಇದ್ಲು ಅವಳು. ನಾವು ಕೊಡಿಸ್ಬೇಕಂತ ಇದ್ವಿ. ಅವಳಿಗೆ ಬಂದಿರೋದೊಂದು ಗಿಫ್ಟ್ ಅಮೌಂಟಲ್ಲಿ ಬಂದಿದೆ, ಅದರಲ್ಲಿ ಒಂದು ಸೈಕಲ್ ಕೊಡಿಸ್ತಾ ಇದ್ದೀನಿ. ಸೊ ನೋಡೋಣ, ಅವಳ ಅಮೌಂಟಲ್ಲೇ ಸೈಕಲ್ ಕೊಡಿಸ್ತಾ ಇರೋದು, ಗಿಫ್ಟ್ ಅಮೌಂಟಲ್ಲೇ. ಒಂದು ನೆನಪಿಗಿರುತ್ತೆ, ಒಂದು ಮೆಮೊರಿ ಅಂತ. ಸೊ ಒಂದು ಸೈಕಲ್ ತೊಗೊಳ್ಳೋಣ. ಬೇರೆ ಇನ್ನೊಂದು ಅಮೌಂಟಲ್ಲಿ ಡ್ರೆಸ್ ಎಲ್ಲ ಕೊಡಿಸಿದ್ವಿ, ಡ್ರೆಸ್ಗಳು ಬಂತು ಅವಳಿಗೆ. ಇನ್ನೊಂದು ಸ್ವಲ್ಪ ಅಮೌಂಟ್ ಹಂಗೆ ಇಟ್ಟಿದ್ದೀನಿ. ಸ್ವಲ್ಪ ದುಡ್ಡಿಗೆ ಸ್ವಲ್ಪ ಸೈಕಲ್ ತೊಗೊಂಡ್ಬಿಡೋಣ ಅಂತ. ಸೊ ಆ ಒಂದು ಅನ್ಬಾಕ್ಸಿಂಗ್ ವಿಡಿಯೋ ನಿಮ್ಮೊಟ್ಟಿಗೆ ನಾನು ಮೋಸ್ಟ್ ಪ್ರಾಬಬ್ಲಿ ಮಂಡೇ ಬರ್ಬೋದು ಅಂತ ಇದೆ. ನೋಡೋಣ, ಮಂಡೇ ಬಂತು ಅಂದರೆ ನಾನು ನಿಮಗೆ ತೋರಿಸ್ತೀನಿ. ಅಕ್ಕ ಓಕೆ ಹಾಕಿ ನಾವು ನೋಡ್ತೀವಿ. ಓಕೆ ಹಾಕ್ತೀನಿ ನಾನು, ಮಂಡೇ ಬರುತ್ತೆ. ಸೊ ಮೈಕು ಸೈಕಲ್ಗಿಂತ ನಿಮಗೆ ಮೈಕ್ ಯೂಸ್ ಆಗುತ್ತೆ ಅನಿಸುತ್ತೆ. 245 ಸಮಥಿಂಗ್ ಇದೆ ಅದು. ಅಂದರೆ ಮೀಶೋಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ, ಒಂದೊಂದು ಸತಿ ಅಮೌಂಟ್ ಜಾಸ್ತಿನೂ ಆಗುತ್ತೆ, ಕಡಿಮೆನೂ ಆಗುತ್ತೆ. ಸೊ 245 ಏನೋ ಇದೆ. ನೋಡೋಣ, ಟ್ರೈ ಮಾಡಿಬಿಟ್ಟು ಅದು ಅನ್ಬಾಕ್ಸಿಂಗ್ ಮಾಡಿಬಿಟ್ಟು ನಿಮಗೆ ಅದು ಲಿಂಕ್ ಕಳಿಸ್ತೀನಿ. ಕಡಿಮೆ ಇದ್ದಾಗ ತೊಗೊಂಬಿಡಿ, ಒಂದೊಂದು ಸತಿ ಕಡಿಮೆನೂ ಆಗುತ್ತೆ, ಜಾಸ್ತಿನೂ ಆಗುತ್ತೆ. ಜಾಸ್ತಿ ಆಗೋದು ಕಡಿಮೆನೇ ಆಗ್ತಾ ಇರುತ್ತೆ ಅವಾಗ ಸ್ವಲ್ಪ ಅಮೌಂಟಲ್ಲಿ. ನೋಡಿ ತಗೊಳ್ಳಿ, ನಿಮಗೆ ಹೆಲ್ಪ್ ಔಟ್ ಆಗುತ್ತೆ. ಫಸ್ಟು ನಾನು ನೋಡ್ತೀನಿ, ನೋಡಿ ಅದು ಚೆನ್ನಾಗಿದೆ ಮಾತ್ರ ನಿಮಗೆ ನಾನು ಲಿಂಕ್ ಶೇರ್ ಮಾಡ್ತೀನಿ. ಸೊ ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋ ಒಟ್ಟಿಗೆ. ಯಾಕೆ ನನಗೆ ಬೋರ್ ಆಗ್ತಾ ಇದೆ, ಯಾಕಂದರೆ ಯಾರೂ ಜಾಸ್ತಿ ವೀಡಿಯೋಸ್ ಲೈವ್ ಬರ್ತಾ ಇಲ್ಲ. ಸೊ ಈಗ ನನ್ನ ಚಾನಲ್ನೆಲ್ಲಾದರೂ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಲೈವ್ ಬರ್ತೀನಿ, ನಾಳೆ ಕೂಡ ಬರ್ತೀನಿ ಲೈವ್ಗೆ. ನೋಡೋಣ, ನಾಳೆ ಅಂದರೆ ಪೋಸ್ಟ್ ಮಾಡಿಬಿಟ್ಟು ಬರ್ತೀನಿ ಕಮ್ಯುನಿಟಿಯಲ್ಲಿ. ನನಗೆ ಯಾವ ಟೈಮಿಗೆ ಬರ್ತೀನಿ ಅಂತ ನಾನು ಲೈವ್ ಬರ್ತಾಯಿದ್ದೀನಿ ಅಂತ ಹೇಳಿಬಿಟ್ಟು ಬರ್ತೀನಿ. ನೋಡೋಣ, ನನ್ನ ಫಾಲೋವರ್ಸ್ಗೆಲ್ಲ ಲೈವ್ ಹೋಗ್ತಾಯಿದ್ದೀನಿ ಅನ್ನೋ ಒಂದು ಮೆಸೇಜ್ ತಲುಪಿದ್ರೆ ಬರ್ಬೋದು ಲೈವ್ ಸೆಕ್ಷನ್ಗೆ. ನೋಡೋಣ. ಸೊ ಇಷ್ಟೊತ್ತವರೆಗೂ ನಿಮ್ಮ ಅಮೂಲ್ಯವಾದ ಸಮಯವನ್ನು ನನ್ನೊಟ್ಟಿಗೆ ಸ್ಪೆಂಡ್ ಮಾಡೋಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ಒಂದು ಲೈವ್ ಸೆಕ್ಷನ್ನ ನಾನು ವೈಂಡ್ ಅಪ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ನನ್ನ ವೀಡಿಯೋಸ್ ನೋಡಿ ಅಕ್ಕ, ಖಂಡಿತವಾಗ್ಲೂ ವೀಡಿಯೋಸ್ ನೋಡ್ತೀನಿ. ಮತ್ತು ಅಮ್ಮನ ಕೃಪೆ ಅನ್ನೋ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ, ನನ್ನ ಚಾನಲ್ ಕೂಡ ಸಪೋರ್ಟ್ ಮಾಡಿ. ನನ್ನ ಚಾನಲ್ ಜೊತೆ ಅಮ್ಮನ ಕೃಪೆ ಚಾನಲ್ಗೂ ಸಪೋರ್ಟ್ ಮಾಡಿ. ಮತ್ತು ರೋಮನ್ ಲಿಂಗೇಶ್ ಅವ್ರದ್ದು ಚಾನಲ್ ಇದೆ, ಎಲ್ಲರಿಗೂ ಸಪೋರ್ಟ್ ಮಾಡಿ. ನಮ್ಮದೊಂದು ಸಪೋರ್ಟಿಂದ ನಮಗೇನು ಲಾಸ್ ಆಗೋಲ್ಲ. ಇನ್ಫ್ಯಾಕ್ಟ್ ನಮಗೆ ಒಳ್ಳೆಯದೇ ಆಗುತ್ತೆ. ಒಬ್ರಿಗೆ ಸಪೋರ್ಟ್ ಮಾಡಿದ್ರೆ ನಮಗೆ ಒಳ್ಳೆಯದಾಗಿ ಆಗುತ್ತೆ, ನಮ್ಮ ಚಾನಲ್ಲು ಗ್ರೋ ಆಗುತ್ತೆ. ಸೊ ಒಬ್ರಿಗೊಬ್ರಿಗೆ ಸಪೋರ್ಟ್ ಮಾಡ್ತಾ ಜೊತೆಯಲ್ಲಿ ಬೆಳೆಯೋಣ. ಒಂದು ಫ್ರೆಂಡ್ಶಿಪ್ ಬಾಂಡ್ ಇರುತ್ತೆ, ನಮ್ಮದು ಫ್ಯಾಮಿಲಿ ಬಾಂಡ್ ಆಗುತ್ತೆ. ಓಕೆ, ಇಲ್ಲಿಗೆ ಜಾಸ್ತಿ ಮಾತಾಡ್ತಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಮೈ ಚಾನಲ್. ಕೀಪ್ ಸಪೋರ್ಟಿಂಗ್ ಮೀ ಅಂತ ಹೇಳ್ತಾ ಬಾಯ್. ಥ್ಯಾಂಕ್ ಯು.